ಅಥವಾ UPSC ಎಸ್ಸೆಗಳಿರ್ಬೋದು ಅಥವಾ KS ಎಸ್ಸೆ ಇರ್ಬೋದು. ಆದರೆ ಇವತ್ತಿನ ದಿನ ಯಾವ ರೀತಿ ಇದೆ ಟ್ರೆಂಡ್ ಅಂತ ಹೇಳಿದ್ರೆ, ಇವತ್ತು ಎಸ್ಸೆ ಅನ್ನೋದು ಇಸ್ ದ ಮೇನ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಎಕ್ಸಾಮ್. ಇದ್ರೆ ಒಂದು ಎಸ್ಸೆನ ಎಷ್ಟು ಎಫೆಕ್ಟಿವ್ ಆಗಿ ಅಥವಾ ಒಂದು ಅಟ್ರಾಕ್ಟಿವ್ ಆಗಿ ಎಸ್ಸೆ ಬರಿತೀವೋ ಆ ಒಂದು ಬೇಸ್ ಮೇಲೆ ನಮಗೆ ಇವತ್ತು ಮಾರ್ಕ್ಸ್ ಅನ್ನೋದು ಸಿಗ್ತದೆ. ನನ್ನ ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ, ಸಾಮಾನ್ಯವಾಗಿ ನಾನು ಪೇಪರ್ 1 ಕ್ಲಾಸ್ ಮಾಡಬೇಕಾದ್ರೆ ರಾಜ್ಯಾದ್ಯಂತ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ಗೆ ಹೋದಾಗ ನನಗೆ ಕೇಳೋ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಆಫ್ಟರ್ ದ ಕ್ಲಾಸ್ ಮೇಡಮ್ ಎಸ್ಸೆಗೆ ಯಾವ ಪೇಪರ್ನ ಓದಬೇಕು, ಯಾವ ಬುಕ್ನ ರೆಫರ್ ಮಾಡಬೇಕು ಅನ್ನೋದು ಸಾಮಾನ್ಯವಾಗಿ ಬರ್ತಿರೋಂಥ ಕ್ವಶನು. ಯಾಕೆಂದರೆ ಇವತ್ತು ಎಸ್ಪೆಷಲಿ ಈಗ ಲಾಸ್ಟ್ ನಾವು 545 ನೋಡ್ಬೋದು ಅಥವಾ 402 ನೋಡ್ಬೋದು, ಅಥವಾ UPSC ಎಸ್ಸೆಗಳಿರ್ಬೋದು ಅಥವಾ KS ಎಸ್ಸೆ ಇರ್ಬೋದು. ಇವತ್ತು ಎಸ್ಸೆ ಅನ್ನೋದು ಇಸ್ ದ ಮೇನ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಎಕ್ಸಾಮ್ ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಯಾವ ರೀತಿಯಲ್ಲಿ ಎಸ್ಸೆ ಬರಬೇಕು, ಯಾಕಂದರೆ ಮುಂಚೆ ಯಾವ ರೀತಿ ಇರ್ತಿತ್ತಂದರೆ ನಾವು ಒಂದು 5-6 ಎಸ್ಸೆನ ಬರೆದ್ರೂ ನಡೀತಾ ಇತ್ತು, ಓದ್ಕೊಂಡು ಹೋದ್ರು. ಆದರೆ ಇವತ್ತಿನ ದಿನ ಯಾವ ರೀತಿ ಇದೆ ಟ್ರೆಂಡ್ ಅಂತ ಹೇಳಿದ್ರೆ, ಒಂದು ಎಸ್ಸೆನ ಎಷ್ಟು ಎಫೆಕ್ಟಿವ್ ಆಗಿ ಅಥವಾ ಒಂದು ಅಟ್ರಾಕ್ಟಿವ್ ಆಗಿ ಎಸ್ಸೆ ಬರಿತೀವೋ ಆ ಒಂದು ಬೇಸ್ ಮೇಲೆ ನಮಗೆ ಇವತ್ತು ಮಾರ್ಕ್ಸ್ ಅನ್ನೋದು ಸಿಗ್ತಾ ಇದೆ. ಸೊ ಈ ಎಲ್ಲ ನಮ್ಮ ಒಂದು ಕನ್ಫ್ಯೂಷನ್ಸ್ ಇತ್ತು, ಯಾವುದನ್ನು ಓದಬೇಕು, ಹೇಗೆ ಬರಿಬೇಕು. ಯಾಕಂದರೆ ನಾವು ಎಷ್ಟೇ ಕ್ಲಾಸ್ ಮಾಡಿದ್ರು ಅದಕ್ಕೆ ಒಂದು ಬುಕ್ಕು ಅನ್ನೋದು ಒಂದು ಅವಶ್ಯಕತೆ ಇದ್ದೇ ಇರುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಿಮ್ಮ ಒಂದು ಕನ್ಫ್ಯೂಷನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ಇವತ್ತು ಮಾರ್ಕೆಟಲ್ಲಿ ನಮ್ಮ ಕಿಟ್ಟಿ ಸರ್ ಬರೆದಿರೋಂಥ ಒಂದು ಪ್ರಬಂಧ ಸಿದ್ಧಾಂತ ಅಂತ ಒಂದು ಬುಕ್ಕು ಮಾರ್ಕೆಟಲ್ಲಿ ಬಂದಿದೆ. ಸೊ ಏನಪ್ಪ ಈ ಬುಕ್ನ ವಿಶೇಷ, ಯಾಕೆಂದರೆ ನಾನು ಆಗಲೇ ಹೇಳ್ತಿರೋ ಹಾಗೆ ಎಸ್ಸೆನ ನೀವು ಎಷ್ಟು ಎಫೆಕ್ಟಿವ್ ಆಗಿ ಬರಿತೀವೋ ಅಷ್ಟು ನಮಗೆ ಮಾರ್ಕ್ಸ್ ಸಿಗ್ತಾ ಇದೆ ಇವತ್ತು. ಯಾಕಂದರೆ ಎಸ್ಸೆಯಲ್ಲಿ ಮಾರ್ಕ್ಸ್ ತೊಗೊಳೋದೇ ಇವತ್ತು ತುಂಬ ಕಷ್ಟ ಆಗಿದೆ. ಇನ್ಕ್ಲೂಡ್ KS ಎಕ್ಸಾಮ್ ಇರ್ಬೋದು, PSI ಇರ್ಬೋದು, ಅಥವಾ ನಿಮ್ಮ ESI ಎಕ್ಸಾಮ್ ಇರ್ಬೋದು. ಸೊ ನಾನು ಆಲ್ರೆಡಿ ತುಂಬ ಕ್ಲಾಸ್ಗಳಲ್ಲೂ ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಎಸ್ಸೆ ಬರಿಬೇಕಾದ್ರೆ ಬ್ಲೂ ಪ್ರಿಂಟ್ ಹಾಕೋದು ಹೆಂಗೆ, ಯಾವ್ಯಾವ ರೀತಿಯಲ್ಲಿ ಕಂಟೆಂಟು ಸ್ಪೆಷಲ್ ಆಗಿ ಕ್ರಿಯೇಟಿವ್ ಆಗಿ ಬರಿಬೇಕು ಅನ್ನೋ ರೀತಿಯಲ್ಲೂ ನಾವು ಚರ್ಚೆ ಮಾಡಿರ್ತೀವಿ. ಸೊ ಈ ಒಂದು ಬುಕ್ಕಲ್ಲೂ ನೀವು ಆ ಒಂದು ವಿಶೇಷತೆಯನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಒಂದು ಏನಪ್ಪ ಅಂತ ಹೇಳಿದ್ರೆ, ಈ ಬುಕ್ಕಲ್ಲಿ ಸುಮಾರು ಎಷ್ಟು ಎಸ್ಸೆಗಳನ್ನು ಯಾವ್ಯಾವ ರೀತಿಯಲ್ಲಿ ಏನಿದೆ, ಹೇಗೆ ಇದೆ ಅನ್ನೋದ್ರ ಬಗ್ಗೆ ನೀವು ಆ್ಯಕ್ಚುಲಿ ಪೀಠಿಕೆ ಅಥವಾ ಅದರೊಳಗೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ಆಮೇಲೆ ಹಲವಾರು ಎಸ್ಸೆಗಳನ್ನು ಇವರು ಬರೆದಿದ್ದಾರೆ. ಅದು ಪ್ರಸ್ತುತ ದಿನಗಳಲ್ಲಿ ಇವತ್ತು ಮುಂಚೆ ನಾವು ಈಗ ನಾರ್ಮಲ್ ಟಾಪಿಕ್ಸ್ ಬಗ್ಗೆ ನಾವು ಓದ್ತಾ ಇದ್ವಿ, ಇಷ್ಟೊಂದು ಓದಿದ್ರೆ ಸಾಕು, ಭ್ರಷ್ಟಾಚಾರ, ವುಮೆನ್ ಎಂಪವರ್ಮೆಂಟ್, ಈ ರೀತಿ ಟಾಪಿಕ್ಸ್ಗಳಿತ್ತು. ಬಟ್ ಇವತ್ತು ಆ ರೀತಿಯಲ್ಲಿಲ್ಲ. ಸೊ ಒಂದು ಟಾಪಿಕ್ನ ಯಾವ್ಯಾವ ರೀತಿಯಲ್ಲಿ ಅದು ಏನಂತ ಹೇಳಿದರೆ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳಲ್ಲಿ ಒಂದು ಕ್ವಶನ್ಸ್ ಕೇಳ್ತಾ ಇದ್ದಾನೆ, ಒಂದೇ ರೀತಿಯಲ್ಲಿಲ್ಲ, ಅದೊಂಥರ ಸ್ಟೇಟ್ಮೆಂಟ್ ರೀತಿಯಲ್ಲಿ ಇರ್ತಾ ಇದ್ದಾವೆ. ಈಗ ನೀವು ಹಳೆ ಯಾವುದೇ ಕ್ವಶನ್ ಪೇಪರ್ ರೀಸೆಂಟ್ ನಾವು ಎಕ್ಸಾಮ್ಸ್ಗಳು ನೋಡಿದಾಗ ಅದನ್ನು ನೋಡ್ತಾ ಇದ್ವಿ. ಸೊ ಅವೆಲ್ಲ ಒಂದು ನಿಮ್ಮ ಕನ್ಫ್ಯೂಷನ್ಸ್ಗಳಿಗೆ ಒಂದು ಉತ್ತಮ ಅಥವಾ ಒಂದು ಬೆಸ್ಟ್ ಬುಕ್ ಅಂತ ಹೇಳಿದ್ರೆ, ಮೋಸ್ಟ್ಲಿ ತುಂಬ ಮಾರ್ಕೆಟಲ್ಲಿ ಬುಕ್ಗಳಿದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಅದರಲ್ಲೂ ಇದರೊಳಗೆ ಒಂದು ವಿಶೇಷವಾಗಿ ಬರೆದಿರುವಂಥ ಒಂದು ಕಂಟೆಂಟ್ಗಳನ್ನ ನಾವು ಈ ಬುಕ್ನಲ್ಲಿ ನೀವು ನೋಡ್ಬೋದು. ಸೊ ಈ ಬುಕ್ಕಲ್ಲಿ ಯಾಕೆ ಒಂದು ಸ್ಪೆಷಲ್ ಅಂತ ಹೇಳಿದ್ರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಸ್ಟ್ರಾಟಜಿಸ್ ಫಾರ್ ಸ್ಕೋರಿಂಗ್ ಹೈ ಮಾರ್ಕ್ಸ್ ಇನ್ ಎಸ್ಸೆ ಅಂತ ಇದೆ. ಅಂದರೆ ಯಾವ ರೀತಿಯಲ್ಲಿ ನೀವು ಸ್ಟ್ರಾಟಜಿಸ್ ಯೂಸ್ ಮಾಡಬೇಕು. ಯಾಕೆಂದರೆ ಇವತ್ತಿನ ಎಕ್ಸಾಮ್ಗಳಲ್ಲಿ ನಮಗೆ ಎಸ್ಪೆಷಲಿ ಡಿಸ್ಕ್ರಿಪ್ಟಿವ್ ಪೇಪರ್, ಎಸ್ಸೆ ಪೇಪರ್ ಅಂದಾಗ ಇಲ್ಲಿ ನಮಗೆ ಸ್ಟ್ರಾಟಜಿಸ್ ಅನ್ನೋದು ಬೇಕಾಗುತ್ತೆ. ಸೊ ಆ ಸ್ಟ್ರಾಟಜಿಸ್ಗಳನ್ನು ಯಾವ್ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹ ಈ ಬುಕ್ಕಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದ್ರ ಜೊತೆಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಏನು ನಿಮ್ಗೆ ಹಿಂದೆ ನಡೆದಿರುವಂಥ ಎಲ್ಲ KS ಎಕ್ಸಾಮ್ ಇರ್ಬೋದು, UPSC ಇರ್ಬೋದು, AC ಇರ್ಬೋದು, ಅಥವಾ PSIಯಲ್ಲೇ RSI, KSF ಯಾವುದೇ ಎಕ್ಸಾಮ್ಸ್ಗಳಿರ್ಬೋದು, ಅದರಲ್ಲಿರುವಂಥ ಪ್ರಬಂಧಗಳ ಬಗ್ಗೆನೂ ನಿಮಗೆ ಇಲ್ಲಿ ಮಾಹಿತಿ ಸಿಗುತ್ತೆ. ಜೊತೆಗೆ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಪ್ಪ ಏನಂತ ಹೇಳಿದ್ರೆ, ಸೊ ಹಿಂದೆ ಆಲ್ರೆಡಿ ಕ್ಲಿಯರ್ಡ್ ಆಗಿರುವಂಥ PSI, KS ಆಫೀಸರ್ಸ್ಗಳು ಬರೆದಿರುವಂಥ ಎಸ್ಸೆಗಳನ್ನು RTIಗಳಿಂದ, ಸೊ ಆ ಎಸ್ಸೆ ಪೇಪರ್ಗಳನ್ನು ಈ ಒಂದು ಬುಕ್ನಲ್ಲಿ ಹಾಕಿದ್ದಾರೆ. ಅಂದರೆ ಈಗ ಆಲ್ರೆಡಿ ಕ್ಲಿಯರ್ ಆದವರು ಎಕ್ಸಾಮಲ್ಲಿ ಯಾವ ರೀತಿಯಾಗಿ ಬರೆದಿರ್ತಾರೆ, ಯಾಕಂದರೆ ನಮಗೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ಈಗ ಕ್ಲಿಯರ್, ಯಾಕಂದರೆ ಯಾವುದೇ ಕ್ಲಾಸಸ್ಗೆ ಹೋದಾಗ ಅವಾಗ ಕೇಳ್ತಾ ಇರ್ತಾರೆ, ಮೇಡಮ್ ಬರ್ದವ್ರು ಹೇಗೆ ಬರೀಬೇಕು, ಹೇಗಿರುತ್ತೆ ಅನ್ನೋ ಒಂದು ಕನ್ಫ್ಯೂಷನ್ಸ್, ಕ್ಯೂರಿಯಾಸಿಟಿ ನಿಮ್ಮಲ್ಲಿರುತ್ತೆ. ಆ ಕ್ಯೂರಿಯಾಸಿಟಿಗೆ ಅದಕ್ಕೂ ಸಹ ಇದಕ್ಕೆ ನಿಮ್ಮಲ್ಲಿ ಒಂದು ಸೊಲ್ಯೂಷನ್ ಈ ಬುಕ್ಕಲ್ಲಿದೆ. ಯಾಕೆಂದರೆ ಆಲ್ರೆಡಿ ಆಗಿರುವಂಥ ಎಷ್ಟೋ ಜನ ಆಫೀಸರ್ಸ್ಗಳ ಪೇಪರ್ಸ್ಗಳ ಬಗ್ಗೆನೂ ಎಸ್ಸೆ ಯಾವ ರೀತಿ ಬರೆದಿದ್ದಾರೆ, ಅವ್ರ ಹ್ಯಾಂಡ್ ರೈಟಿಂಗ್ ಇರ್ಬೋದು, ಯಾವ ರೀತಿ ಇನ್ಫಾರ್ಮೇಷನ್ಗಳನ್ನ ಹಾಕಿದ್ದಾರೆ, ಯಾಕೆ ಅವರು ಸ್ಕೋರ್ ಮಾಡಿ ಸೆಲೆಕ್ಷನ್ ಆಗಿದ್ದಾರೆ ಅನ್ನೋದಕ್ಕೆ ನಿಮಗೆ ಇಲ್ಲಿ ಒಂದು ಆ ಕನ್ಫ್ಯೂಷನ್ಸ್ ಏನೇನಿರುತ್ತೆ, ಡೌಟ್ಸ್ಗಳೇನಿರುತ್ತೆ, ಅದು ಸಹ ಈ ಬುಕ್ಕಲ್ಲಿ ನಿಮಗೆ ಕ್ಲಿಯರ್ ಅಪ್ ಆಗುತ್ತೆ. ಸೊ ಅದ್ರ ಜೊತೆಗೆ ಪ್ರೆಸೆಂಟ್ ಏನು ಮಾಡೆಲ್ ಎಸ್ಸೆಸ್ಗಳು ಯಾವ್ಯಾವ ರೀತಿ ಇದೆ ಅದ್ರ ಬಗ್ಗೆಯೂ ನಿಮ್ಗೆ ಇನ್ಫಾರ್ಮೇಷನ್ ಇದೆ. ಹಾಗೆ
ಪ್ರೆಸೆಂಟ್ ಕರೆಂಟ್ ಅಫೇರ್ಸ್ ಏನು ಯಾವ ರೀತಿ ಎಸ್ಸೆ ಬರ್ಬೋದು ಅನ್ನೋದು ನಾವು ಅಸಂಪ್ಷನ್ಸ್ ಮಾಡಿರ್ತೀವಿ. ಇಟ್ ಮೀನ್ಸ್ ಕರೆಂಟ್ ಅಫೇರ್ಸ್. ಸೊ ಆ ಒಂದು ಎಸ್ಸೆಗಳ ಎಲ್ಲ ರೀತಿಯಾದ ಒಂದು ಇನ್ಫಾರ್ಮೇಷನ್ ಈ ಬುಕ್ಕಲ್ಲಿದೆ. ಸೊ ಐ ಥಿಂಕ್ ಇಟ್ಸ್ ಮೋಸ್ಟ್ ಯೂಸ್ಫುಲ್ ಫಾರ್ ದಿಸ್ ಬುಕ್ ಅಂತಾನೆ ಹೇಳ್ಬೋದು. ಅದಕ್ಕೆ ಹೇಳಿದ್ದು ಇದೊಂದು ಸ್ಪೆಷಲ್ ಆಗಿ ಕಂಟೆಂಟ್ ಇರುವಂಥ ಒಂದು ಬುಕ್ ಆಗಿದೆ. ಸೊ ಹಾಗಾಗಿ ಎಲ್ಲ ಮಾರ್ಕೆಟ್ಗಳಲ್ಲೂ ಸಿಗುತ್ತೆ. ಪ್ರತಿಯೊಬ್ಬರು ಏನು ಈಗ ಹೇಗೂ ನೋಟಿಫಿಕೇಶನ್ ಆಗ್ತಾ ಇದೆ, ಸೊ ಆಲ್ರೆಡಿ ನೀವು ಈಗಲಿಂದನೇ ಪರ್ಚೇಸ್ ಮಾಡಿಕೊಂಡು ಓದೋದು ತುಂಬ ಯೂಸ್ಫುಲ್ ಆಗುತ್ತೆ. ಸೊ ನಿಮಗೆ ಆನ್ಲೈನ್ ಆಫ್ಲೈನ್ಸ್ಗಳಲ್ಲಿ ಎಲ್ಲ ಕಡೆ ಸಿಗುತ್ತೆ. ಅದ್ರ ಜೊತೆಗೂ ನಿಮಗೆ ಬೇಕಾದರೆ ಆನ್ಲೈನ್ಸಲ್ಲಿ ಬೇಕಾದರೂ ಸಹ ಈ ಬುಕ್ಗಳ ಬಗ್ಗೆ ನೀವು ಸಂಪರ್ಕಿಸ್ಬೋದು. ಥ್ಯಾಂಕ್ ಯು.